ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾಸ್ ಕೋಸಿ ಹೋಮ್. ನಾನು ಕೃತಿಕಾ. ವಾಸ್ತು ಸೀರೀಸ್ ಅಲ್ಲಿ ಇವತ್ತು ನಾನು ಕವರ್ ಮಾಡ್ತಿರೋದು ಬಂದು ಡ್ರೀಮ್ ಕ್ಯಾಚರ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಬಂದು ನನ್ನ ಸಿಸ್ಟರ್ ಇಲ್ಲ ನನಗೆ ಗಿಫ್ಟ್ ಮಾಡಿರೋದು. ಥ್ಯಾಂಕ್ ಯು ಫಾರ್ ದಿ ಗಿಫ್ಟ್. ನೀವು ಬಂದು ಇದು ಗಿಫ್ಟ್ ಅಲ್ಲೇ ತೊಗೊಬೇಕು ಅಂತೇನಿಲ್ಲ, ನೀವು ಕೂಡ ಇದನ್ನು ಶಾಪ್ ಮಾಡ್ಬೋದು. ನೀವಾಗೆ ಆನ್ಲೈನ್ ಕೂಡ ನಿಮಗೆ ಸಿಗತ್ತೆ ಇವೆಲ್ಲ. ಇದರಲ್ಲಿ ಬಂದು ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿರೋ ಪ್ರಕಾರ ವಾಸ್ತು ರಿಲೇಟೆಡ್ ಡೆಕೋರಲ್ಲಿ ನಾನು ಎಂಟ್ರೆನ್ಸ್ ಕವರ್ ಮಾಡಿದೆ, ಲಿವಿಂಗ್ ರೂಮ್ ಕವರ್ ಮಾಡಿದೆ, ಕಿಚನ್ ಕವರ್ ಮಾಡಿದೆ, ಬಾಲ್ಕನಿ ಕವರ್ ಮಾಡಿದೆ. ಸೊ ಇವಾಗ ಇರೋದು ಬಂದು ಬೆಡ್ರೂಮ್. ಎಸ್, ಸೊ ಇದನ್ನ ಡ್ರೀಮ್ ಕ್ಯಾಚರ್ ನಾವು ಬೆಡ್ರೂಮಲ್ಲಿ ಯೂಸ್ ಮಾಡ್ತೀವಿ. ಏನು ಹೇಳ್ತಾರೆ ಅಂದರೆ, ಈ ಡ್ರೀಮ್ ಕ್ಯಾಚರ್ ಬಂದು ಏನೇನು ಕೆಟ್ಟ ಕನಸಿರುತ್ತೋ ಅವನ್ನೆಲ್ಲ ಕ್ಯಾಚ್ ಮಾಡಿ ಒಳ್ಳೇದು ಕನಸು ಮಾತ್ರ ಇದನ್ನ ನಮಗೆ ನೆನಪು ಮಾಡಿಸತ್ತೆ ಅನ್ನೋ ಥರ ಅದು. ಮತ್ತು ನಿದ್ದೆ ನಾವು ಚೆನ್ನಾಗಿ ಮಾಡ್ತೀವಿ. ನಿದ್ದೆ ಚೆನ್ನಾಗಿ ಮಾಡಿದಷ್ಟು ಹೆಲ್ತ್ ಚೆನ್ನಾಗಿರತ್ತೆ, ಹೆಲ್ತ್ ಚೆನ್ನಾಗಿದ್ದಷ್ಟು ನಾವು ಚೆನ್ನಾಗಿ ಇರ್ತೀವಿ ಅಂತ ಈ ಡ್ರೀಮ್ ಕ್ಯಾಚರ್ನ ಬೆಡ್ರೂಮಲ್ಲಿ ಯೂಸ್ ಮಾಡ್ತಾರೆ. ಆದರೆ ಟ್ವಿಸ್ಟ್ ಏನು ಅಂದರೆ, ಡ್ರೀಮ್ ಕ್ಯಾಚರ್ ಯಾವಾಗಲೂ ಕೂಡ ನೀವು ಬೆಳಕು ಜಾಸ್ತಿ ಬರೋ ಕಡೆ ಇಡಬೇಕು. ಅಂದರೆ ವಿಂಡೋ ಪಕ್ಕನೋ ಇಲ್ಲ ವಿಂಡೋ ಎಲ್ಲಿ ಆ ಬೆಳಕು ಬರ್ತಾ ಇದೆ ಅಲ್ಲಿ ಇಡಬೇಕು. ಆಮೇಲೆ ನಾರ್ತ್ ಡೈರೆಕ್ಷನಲ್ಲಿ ಫೇಸ್ ಮಾಡಬಾರ್ದು. ಸೊ ಫಸ್ಟ್ ಥಿಂಗ್ ಇಸ್ ಲೈಟ್ ಯಾವಾಗಲೂ ಬರಬೇಕಿದ್ರ ಮೇಲೆ ಬೀಳಬೇಕು. ಇನ್ನೊಂದು ನಾರ್ತ್ ಸೈಡು ಫೇಸ್ ಮಾಡಬಾರ್ದು. ಅಂದರೆ ನೀವು ಸೌತ್ ವಾಲಲ್ಲಿ ಇದನ್ನ ಏನಾದ್ರು ಹ್ಯಾಂಗ್ ಮಾಡಿದ್ರೆ ಆಬ್ವಿಯಸ್ಲಿ ನಾರ್ತಿಗೆ ಫೇಸ್ ಆಗುತ್ತೆ. ಸೊ ಸೌತ್ ವಾಲಲ್ಲಿ ಹ್ಯಾಂಗ್ ಮಾಡಬೇಡಿ. ಯಾವಾಗಲೂ ಕೂಡ ಒಂದೇ ಈಸ್ಟ್ ವಾಲ್ ಇಲ್ಲ ವೆಸ್ಟ್ ವಾಲಲ್ಲಿ ಪ್ಲೇಸ್ ಮಾಡಿ. ಅವಾಗ ಅದು ಈಸ್ಟ್ ಹಾಕಿದ್ರೆ ವೆಸ್ಟಿಗೆ ಫೇಸ್ ಆಗುತ್ತೆ, ವೆಸ್ಟ್ ಹಾಕಿದ್ರೆ ಈಸ್ಟಿಗೆ ಫೇಸ್ ಆಗುತ್ತೆ. ದಟ್ ಇಸ್ ದ ಈಸಿ ಒನ್. ಮತ್ತು ಎಲ್ಲ ಮಾಸ್ಟರ್ ಬೆಡ್ರೂಮ್ ಯೂಶಲ್ ಆಗಿ ಸೌತ್ ವೆಸ್ಟಲ್ಲಿ ಇರೋದ್ರಿಂದ ನೀವು ತಲೆ ವೆಸ್ಟಲ್ಲಿ ಇಡ್ತೀರಾ ಇಲ್ಲ ಈಸ್ಟಲ್ಲಿ ಹಾಕ್ತೀರಾ. ಸೊ ನಿಮ್ಮ ತಲೆ ಮೇಲೆ ನೀವು ಬಂದು ಇದನ್ನು ಹ್ಯಾಂಗ್ ಮಾಡ್ಬೋದು. ಆವಾಗ ನಿಮಗೆ ನೆಮ್ಮದಿಯಾಗಿ ನಿದ್ದೆ ಚೆನ್ನಾಗಿ ಬರುತ್ತೆ. ಒಂದೊಂದು ಕಲರ್ ಒಂದೊಂದು ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ವೈಟ್ ಅಂದರೆ ಸ್ಪಿರಿಚುಯಾಲಿಟಿ, ಪ್ಯೂರಿಟಿ ಬಗ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ಈ ಇದರಲ್ಲಿ ಬಂದು ಎಲ್ಲ ಕಲರ್ಸು ಇದೆ. ಸೊ ಇಲ್ಲಿ ಬಂದು ಬ್ಲೂ ಅಂದರೆ ಪೀಸ್ ರೆಪ್ರೆಸೆಂಟ್ ಮಾಡುತ್ತೆ. ಪಿಂಕ್ ಇಲ್ಲ ರೆಡ್ ಅನ್ನೋದು ಪ್ಯಾಷನ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಂದೊಂದಕ್ಕೆ ರೆಪ್ರೆಸೆಂಟ್ ಮಾಡೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ನೀವು ಯೂಸ್ ಮಾಡ್ಬೋದು. ಇದನ್ನ ಹತ್ರ ಸ್ಮಾಲ್ ಸೈಜ್ ಇದೆ. ಯು ಕ್ಯಾನ್ ಈವನ್ ಗೋ ಫಾರ್ ಬಿಗರ್ ಸೈಜ್. ಡೆಕೋರ್ ಇದರಲ್ಲಿ ಬಂದು ಯು ಪುಟ್ ಇಟ್ ಆನ್ ಸೆಂಟರ್ ಆಫ್ ದಿ ವಾಲ್. ಇಟ್ ವಿಲ್ ಲುಕ್ ರಿಯಲಿ ಬ್ಯೂಟಿಫುಲ್. ಅಬೌವ್ ದಿ ಬ್ಯಾಗ್ ಇಟ್ ವಿಲ್ ಲುಕ್ ರಿಯಲಿ ಬ್ಯೂಟಿಫುಲ್. ಆಮೇಲೆ ಇದು ಬೆಡ್ರೂಮಲ್ಲೇ ಇಡಬೇಕು ಅಂತ ಏನಿಲ್ಲ. ಮೆಡಿಟೇಷನ್ ಇಡೋ ಕಡೆ ಈ ಥರ ವೈಟ್ ಇವನ್ ಬಂದು ನೀವು ಪ್ಲೇಸ್ ಮಾಡಿ ಆ ಜಾಗದಲ್ಲಿ ಮೆಡಿಟೇಟ್ ಮಾಡಿದ್ರು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.